ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಕನ್ನಡ ವಿಷಯ 2026 ಬ್ಲೂ ಪ್ರಿಂಟ್ ಇಲ್ಲಿ ನಾನು ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೇನೆ. ಇದೇ ಬ್ಲೂ ಪ್ರಿಂಟ್ ವೈಸ್ ನಿಮಗೆ ಅಧ್ಯಾಯ ವೈಸ್ ನಿಮಗೆ ಕ್ವಶನ್ಸ್ಗಳು ಕೇಳಲಾಗೋದು ಫೈನಲ್ ಎಕ್ಸಾಮ್ 2026 ನಲ್ಲಿ. ಸೊ ಫೆಬ್ರವರಿ 28ರಿಂದ ಮಾರ್ಚ್ 17 ಸೆಕೆಂಡ್ PUC ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಸೊ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 80 ಔಟ್ ಆಫ್ 80 ವಿಡಿಯೋನಲ್ಲಿ ಇದೇ ಒಂದು ಬ್ಲೂ ಪ್ರಿಂಟ್ ಆಧಾರಿತ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿದ್ದೇನೆ. ಅಂದರೆ ಬ್ಲೂ ಪ್ರಿಂಟ್ ವೈಸ್ ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗೋದು ಅಂತ ಈ ಒಂದು 80 ಔಟ್ ಆಫ್ 80 ವಿಡಿಯೋನಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ವಿತ್ ಆನ್ಸರ್ ಮುಖಾಂತರ PDF. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ವಿಡಿಯೋ ಲಿಂಕ್ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. ಸೊ ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗೋದು ಆ್ಯಸ್ ಪರ್ 2026 ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ಬ್ಲೂ ಪ್ರಿಂಟ್ ನಿಮಗೆ ಫಾಲೋ ಆಗುತ್ತೆ ಆಯಿತಾ. ಸೊ ನಾನು ಈ ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ನಾನು ನಿಮಗೆ ಈಸಿಯಾಗಿ ಹೇಳಿಕೊಟ್ಟಿದ್ದೇನೆ ಆಯಿತಾ. ಪತ್ರ ಲೇಖನ ಆಗಿರ್ಬೋದು, ಮತ್ತು ಅದೇ ರೀತಿ ನಿಮಗೆ ನುಡಿಗಟ್ಟುಗಳಾಗಿರ್ಬೋದು, ಮತ್ತು ಅದೇ ರೀತಿ ನಿಮಗೆ ಗ್ರಾಮರ್ನಲ್ಲಿ ಬರುವಂತಹ ಪ್ರತಿಯೊಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು, ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು ಆಯಿತು, ನಾನಾರ್ಥಕ ಸಮಾನಾರ್ಥಕ ಆಗಿರ್ಬೋದು, ಮತ್ತು ಅದೇ ರೀತಿ ಗುಣವಾಚಕ ಆಗಿರ್ಬೋದು, ಮತ್ತು ಕಾಲ ಸೂಚಕ ಆಗಿರ್ಬೋದು, ಆದೇಶ ಆಯಿತಾ, ಮತ್ತು ಅದೇ ರೀತಿ ಅನ್ಯ ದೇಶೀಯ ಪದಗಳಾಗಿರ್ಬೋದು, ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಸೊ ಈಸಿಯಾಗಿ ಆಯಿತಾ, ಪ್ರತಿಯೊಂದು ಪ್ರಶ್ನೆಗೆ ನೀವು ಆರಾಮಾಗಿ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಈಸಿಯಾಗಿ ನಾನು ನಿಮಗೆ ಈಸಿ ಟ್ರಿಕ್ಸ್ನಲ್ಲಿ ಹೇಳ್ಕೊಟ್ಟಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ ಆಯಿತಾ. ಸೊ ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗೋದು ಅಂತ ಇಲ್ಲಿ ನಾವು ನೋಡೋಣ. ಇಲ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 3 ವಿಭಾಗಗಳಲ್ಲಿ ನಿಮಗೆ ಪ್ರಶ್ನೆಗಳು ಕೇಳಲಾಗೋದು: ಪದ್ಯ ಭಾಗ, ಗದ್ಯ ಭಾಗ, ದೀರ್ಘ ಗದ್ಯ ಅಂತ. ಇದು ಭಾಷಾಭ್ಯಾಸ ಏನಿದೆಯಲ್ಲ ಗ್ರಾಮರ್ ಆಗಿರುತ್ತೆ ಆಯಿತಾ. ಇಲ್ಲಿ ಪದ್ಯ ಭಾಗದಲ್ಲಿ ನಿಮಗೆ ಯಾವ ಅಧ್ಯಾಯ ಮೇಲೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂದರೆ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 80 ಔಟ್ ಆಫ್ 80 ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ದೇನೆ ಯಾವ ಅಧ್ಯಾಯ ಮೇಲೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರುತ್ತೆ, ಯಾವ ಒಂದು ಕ್ವಶನ್ಸ್ ಬರುತ್ತೆ, ಎಕ್ಸ್ಪೆಕ್ಟೇಷನ್ ಕ್ವಶನ್ಸ್ ಎಲ್ಲ ಡಿಸ್ಕಷನ್ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ನೋಡ್ಕೊಳ್ಳಿ. ಅಲ್ಲಿ ಗ್ರಾಮರ್ ಪ್ರತಿಯೊಂದು ಪ್ರಶ್ನೆಗೆ ಗ್ರಾಮರ್ ಹೇಗೆ ಆನ್ಸರ್ ಮಾಡಬೇಕು ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಇಲ್ಲಿ ಕದಡಿದ ಸಲಿಲಂ ತಿಳಿಯುವಂಥದ್ದೇ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 7 ಅಂಕಗಳು ಕೇಳಲಾಗುವುದು ಆಯಿತಾ. ಕದಡಿದ ಸಲಿಲಂ ತಿಳಿಯುವಂಥದ್ದೇ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಆಯಿತಾ 7 ಅಂಕಗಳು ಕೇಳಲಾಗುವುದು. ಇಲ್ಲಿ ನಿಮಗೆ ಒಂದು ಅಂಕದ ಒಂದು ಪ್ರಶ್ನೆ ಆಯಿತಾ, ಮತ್ತು ಅದೇ ರೀತಿ 2 ಅಂಕದ ಒಂದು ಪ್ರಶ್ನೆ, ಮತ್ತು ಅದೇ ರೀತಿ 4 ಅಂಕದ ಒಂದು ಪ್ರಶ್ನೆ ಇಲ್ಲಿ ನಿಮಗೆ ಕೇಳಲಾಗುವುದು ಆಯಿತಾ. ಈ 4 ಅಂಕದ ಪ್ರಶ್ನೆ ಯಾವುದು ಕೇಳಲಾಗುವುದು ಮತ್ತು 2 ಅಂಕದ ಪ್ರಶ್ನೆ ಯಾವುದು ಕೇಳಲಾಗುವುದು ಅಂತ ನಾನು ನಿಮಗೆ ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ ಇಲ್ಲಿ 80 ಔಟ್ ಆಫ್ 80 ವಿಡಿಯೋನಲ್ಲಿ. ಅಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ಗಳು ಓದ್ಕೊಂಡು ಬಿಡ್ರಿ ಸಾಕು. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ ಆಯಿತಾ. ಅದೇ ರೀತಿ ವಚನಗಳು ಅಧ್ಯಾಯದಲ್ಲಿ ನಿಮಗೆ 5 ಅಂಕಗಳು ಕೇಳಲಾಗುವುದು. ಒಂದು MCQ ಕ್ವಶನ್ ಆಯಿತಾ, ಮತ್ತು ಒಂದು 4 ಅಂಕದ ಒಂದು ಪ್ರಶ್ನೆ. ನೋಡಿ MCQ ಕ್ವಶನಲ್ಲಿ ನಿಮಗೆ ಡೆಫಿನೆಟ್ಲಿ 20 ಮಾರ್ಕ್ಸ್ ಬಂದೇ ಬರುತ್ತೆ. MCQ ಕ್ವಶನ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಮತ್ತು ಹೊಂದಿಸಿ ಬರೆಯಿರಿ. ನಾನು 80 ಔಟ್ ಆಫ್ 80 ವಿಡಿಯೋನಲ್ಲಿ ಏನು ಹೇಳ್ಕೊಟ್ಟಿದ್ದೇನಲ್ಲ ಅದೊಂದೇ ವಿಡಿಯೋ ನೋಡ್ಕೊಳ್ಳಿ. ನಿಮಗೆ ಇಲ್ಲಿ 1 ಮಾರ್ಕ್ಸ್ನಲ್ಲಿ 20 ಮಾರ್ಕ್ಸ್ ಬರುತ್ತೆ ಆಯಿತಾ. 2 ಮಾರ್ಕ್ಸ್ನಲ್ಲಿ ನಿಮಗೆ 16 ಮಾರ್ಕ್ಸ್ ಬಂದೇ ಬರುತ್ತೆ ಆಯಿತಾ. 3 ಅಂಕದ ಪ್ರಶ್ನೆಯಲ್ಲಿ 12 ಮಾರ್ಕ್ಸ್ ಬರುತ್ತೆ. ಇಲ್ಲಿ 16 ಮಾರ್ಕ್ಸ್ ನಿಮಗೆ ಎಲ್ಲಿ ಬರುತ್ತೆ, 4 ಅಂಕದ ಪ್ರಶ್ನೆಯಲ್ಲಿ ಬಂದೇ ಬರುತ್ತೆ ಆಯಿತಾ. ಸೊ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರುವಂತಹ ವಿಡಿಯೋ ನೋಡ್ಕೊಳ್ಳಿ ಆಯಿತಾ. ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಕೃಷ್ಣೇಗೌಡನ ಆನೆ ಅಧ್ಯಾಯ ಮೇಲೆ ಆಯಿತಾ, ಕೃಷ್ಣೇಗೌಡನ ಆನೆ ಅಧ್ಯಾಯ ಮೇಲೆ 2 ಅಂಕದ ಪ್ರಶ್ನೆ, ಮತ್ತು 3 ಅಂಕದ ಪ್ರಶ್ನೆ, ಮತ್ತು 4 ಅಂಕದ ಪ್ರಶ್ನೆಗಳು ಡೆಫಿನೆಟ್ಲಿ ನಿಮಗೆ ನಾನು ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲಿ ನಿಮಗೆ ಸಂಬೋಧನೆ ಪ್ರಶ್ನೆಗಳು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಕೊಟ್ಟಿರ್ತೇನೆ. ಇಂಪಾರ್ಟೆಂಟ್ ಆಗಿರ್ತವೆ ವಿತ್ PDF ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇನ್ನು ಹುಟ್ಟಿದೇ ಇರಲಿ ನಾರೇನರೋಳು ಈ ಒಂದು ಅಧ್ಯಾಯದಲ್ಲಿ ನಿಮಗೆ 7 ಅಂಕಗಳು ಕೇಳಲಾಗೋದು ಆಯಿತಾ. ಒಂದು 3 ಅಂಕದ ಒಂದು ಪ್ರಶ್ನೆ ಮತ್ತು ಒಂದು 4 ಅಂಕದ ಒಂದು ಪ್ರಶ್ನೆ. ಪಗೆಯಂ ಬಾಲಕ ನಂಬರ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕಗಳು ಕೇಳಲಾಗೋದು. 1 ಅಂಕದ ಪ್ರಶ್ನೆ 2 ಕೇಳಲಾಗೋದು, ಇಲ್ಲಿ 2 ಅಂಕದ ಒಂದು ಪ್ರಶ್ನೆ. ಅದೇ ರೀತಿ ಜಾಲಿಯ ಮರದಂತೆ ಅಧ್ಯಾಯದಲ್ಲಿ ನಿಮಗೆ 2 ಅಂಕಗಳು ಕೇಳಲಾಗೋದು ಆಯಿತಾ. 1 ಅಂಕದ ಪ್ರಶ್ನೆ ಇಲ್ಲಿ 2 ಕೇಳಲಾಗೋದು ನಿಮಗೆ ಆಯಿತಾ. ಅದೇ ರೀತಿ ಹಬ್ಬಳ್ಳಿ ಅವರ ರಸಬಳ್ಳಿ ಅಧ್ಯಾಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗೋದು, ಅಂದರೆ ಒಂದು ಸಂದರ್ಭ ಪ್ರಶ್ನೆ ಕೇಳಲಾಗೋದು. ಯಾವುದು ಪ್ರಶ್ನೆ ಕೇಳಲಾಗೋದು ನಾನು ನಿಮಗೆಲ್ಲ ಅಲ್ಲಿ ಹೇಳ್ಕೊಟ್ಟಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ನೋಡ್ಕೊಳ್ಳಿ ಆಯಿತಾ. ಅದೇ ರೀತಿ ಬೆಳಗುವ ಜಾವ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗೋದು ಆಯಿತಾ. 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ. ಮುಂಬೈ ಜಾತಕ ಅಧ್ಯಾಯದಲ್ಲಿ ನಿಮಗೆ 4 ಅಂಕಗಳು ಕೇಳಲಾಗೋದು, ಅಂದರೆ 4 ಅಂಕದ ಒಂದೇ ಪ್ರಶ್ನೆಯಲ್ಲಿ ಕೇಳಲಾಗೋದು. ಶಿಲೆಬೆ ಏರಿದ್ದಾನೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗೋದು. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ.
ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಈ ಒಂದು ಹದದಲ್ಲಿ ನಿಮಗೆ ಒಂದು ಸಂದರ್ಭ ಪ್ರಶ್ನೆ ಕೇಳ್ತಾರೆ ಆಯಿತಾ. 3 ಅಂಕದ ಒಂದು ಪ್ರಶ್ನೆ. ಹತ್ತಿ ಚಿತ್ತ ಈ ಒಂದು ಹದದಲ್ಲಿ 2 ಅಂಕದ ಪ್ರಶ್ನೆ, ಒಂದೇ ಮಾರ್ಕ್ಸಲ್ಲಿ ಕೇಳಲಾಗುವುದು ಆಯಿತಾ. ಅಂದರೆ 1 ಅಂಕದ ಒಂದೇ ಪ್ರಶ್ನೆಯಲ್ಲಿ ಕೇಳಲಾಗುವುದು. ಒಮ್ಮೆ ನಗುತ್ತೇವೆ ಈ ಹದ್ಯದಲ್ಲಿ ಒಂದೇ ಅಂಕಗಳು, ಅಂದರೆ 1 ಮಾರ್ಕ್ಸ್ನಲ್ಲಿ ಅದು ನಿಮಗೆ MCQ ಕ್ವಶನಲ್ಲಿ ಇಲ್ಲಾಂದರೆ ಹೊಂದಿಸಿವರಿಯಲ್ಲಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಕೇಳ್ತಾರೆ ಆಯಿತಾ. ಇವಾಗ ಪದ್ಯ ಭಾಗ ಆಯಿತು. ಇವಾಗ ಗದ್ಯ ಭಾಗದಲ್ಲಿ ನಿಮಗೆ ನೋಡಿ, ಮುಟ್ಟಿಸಿಕೊಂಡು ಹದ್ಯದಲ್ಲಿ 6 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು ಅದೇ ರೀತಿ 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ. ವಾಲ್ಫೇರ್ ಅಭಿವೃದ್ಧಿ ತಂದ ದುರಂತ ಹದ್ಯದಲ್ಲಿ 4 ಅಂಕಗಳು ಕೇಳಲಾಗುವುದು, ಅಂದರೆ 4 ಅಂಕದ ಒಂದೇ ಪ್ರಶ್ನೆಯಲ್ಲಿ ಕೇಳಲಾಗುವುದು. ಆಯ್ಕೆಯ ನಮ್ಮ ಕೈಲಿ ಹದ್ಯದಲ್ಲಿ ನಿಮಗೆ 4 ಅಂಕಗಳು ಕೇಳಲಾಗುವುದು, 1 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ. ಕನ್ನಡವನ್ನು ಕಟ್ಟುವ ಕೆಲಸ ಹದ್ಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗುವುದು, 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಧನಿಗಳ ಬೆಳ್ಳಿ ಲೋಟ ಹದ್ಯದಲ್ಲಿ ನಿಮಗೆ 5 ಅಂಕಗಳು ಕೇಳಲಾಗುವುದು, 4 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಇಲ್ಲಿ ಆಯಿತಾ. 4 ಅಂಕದ ಒಂದು ಪ್ರಶ್ನೆ ಮತ್ತು 1 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ. ಧನಿಗಳ ಬೆಳ್ಳಿ ಲೋಟ. ಬದುಕನ್ನು ಪ್ರೀತಿಸಿದ ಸಂತ ಹದ್ಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗುವುದು, 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಆಯಿತಾ. ಅದೇ ರೀತಿ ತಿರುಗನ್ನಡ ಬೆಳ್ಳುಡಿ ಹದ್ಯದಲ್ಲಿ ನಿಮಗೆ 4 ಅಂಕಗಳು ಕೇಳಲಾಗುವುದು, 1 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ. ಹಳ್ಳಿಯ ಚಹಾ ಹೋಟೆಲ್ಗಳು ಈ ಒಂದು ಹದ್ಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗುವುದು, 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಇಲ್ಲಿ ಕೃಷ್ಣೇಗೌಡರ ಆನೆಯ ಅಧ್ಯಾಯ ಮೇಲೆ ಆಯಿತಾ. ಕೃಷ್ಣೇಗೌಡನ ಆನೆಯ ಅಧ್ಯಾಯ ಮೇಲೆ ನಿಮಗೆ 25 ಅಂಕಗಳು ಕೇಳಲಾಗುವುದು ಆಯಿತಾ. 1 ಅಂಕದ ಪ್ರಶ್ನೆ 3, 2 ಅಂಕದ ಪ್ರಶ್ನೆ 4 ಆಯಿತಾ. ಮತ್ತು ಅದೇ ರೀತಿ ಸಂದರ್ಭ ಪ್ರಶ್ನೆ 2, ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ 2 ಕೇಳಲಾಗುವುದು. ಟೋಟಲ್ ಆಗಿ 25 ಅಂಕಗಳು ಕೇಳಲಾಗುವುದು ಇಲ್ಲಿ. ಸೊ ಯಾವ ಅಧ್ಯಾಯ ಮೇಲೆ ನಿಮಗೆ ಸಂದರ್ಭ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್, ಈ ಒಂದು ಅಧ್ಯಾಯ ಮೇಲೆ ಅಧ್ಯಾಯ ವೈಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ಕೇಳಲಾಗುವುದು, ಅತಿ ಹೆಚ್ಚು ಎಕ್ಸ್ಪೆಕ್ಟೇಷನ್ ಕ್ವಶನ್ ಯಾವುದು ಎಲ್ಲ ನಾನು ಡಿಸ್ಕಷನ್ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಆ ಒಂದೇ ವಿಡಿಯೋ ನೋಡ್ಕೊಳ್ಳಿ ಸಾಕು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಈ ಒಂದು ಬ್ಲೂ ಪ್ರಿಂಟ್ ನಿಮಗೆ 2026 ವಾರ್ಷಿಕ ಪರೀಕ್ಷೆಗೆ ಅಪ್ಲಿಕೇಬಲ್ ಆಗುತ್ತೆ. ಬ್ಲೂ ಪ್ರಿಂಟ್ ಆಗಿತ್ತು ಕನ್ನಡ ವಿಷಯ ಮೇಲೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.